ಹಾರ್ದಿಕ್ ದಾಂಪತ್ಯ ಜೀವನದಲ್ಲಿ ಬಿರುಗಾಳಿ ಎದ್ದಿದೆ. ಪತ್ನಿ ನತಾಶಾ ಸ್ಟ್ಯಾಂಕೋವಿಕ್ ಹಾರ್ದಿಕ್ ಪಾಂಡ್ಯಗೆ ವಿಚ್ಛೇದನ ನೀಡಲಿದ್ದಾರೆಂಬ ವದಂತಿ ಜೋರಾಗಿ ಸದ್ದು ಮಾಡ್ತಾ ಇದೆ. ಈ ಸುದ್ದಿಯನ್ನ ಪುಷ್ಟೀಕರಿಸುವಂತೆ ನತಾಶಾ ಮುಂಬೈನ ಬಾಂದ್ರಾ ಕೆಫೆ ಒಂದರಲ್ಲಿ ಅಲೆಕ್ಸಾಂಡರ್ ಎಂಬುವರ ಜೊತೆ ಕಾಣಿಸಿಕೊಂಡ್ರು. ಹೀಗಾಗಿ ಡಿವೋರ್ಸ್ ಪಕ್ಕ. ಹಾರ್ದಿಕ್ ಪಾಂಡ್ಯ ಆಸ್ತಿಲಿ 70% ನತಾಶಾಗೆ ಕೊಡ್ಬೇಕಂತ ಭಾರಿ ಚರ್ಚೆ ಆಗ್ತಿತ್ತು. ಈ ಬೆನ್ನಲ್ಲೇ ಹಾರ್ದಿಕ್ ಪಾಂಡ್ಯ ಫ್ಯಾನ್ಸ್ ನತಾಶಾ ಹಿನ್ನೆಲೆ ಏನು, ಆದಾಯ ಎಷ್ಟು ಅಂತ ಗೂಗಲ್ ನಲ್ಲಿ ಸರ್ಚ್ ಮಾಡ್ತಾ ಇದ್ದಾರೆ. ಈ ಬಗ್ಗೆ ಹೇಳ್ತೇನೆ, ನಾನು ಶ್ವೇತಾ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಈ ವರ್ಷ ಪಾಂಡ್ಯ ಟೈಮೇ ಅದ್ಯಾಕೋ ಸರಿ ಇಲ್ಲ ಅಂತ ಅನ್ಸುತ್ತೆ. ಒಂದಲ್ಲ ಒಂದು ವಿಚಾರದಲ್ಲಿ ಹೊಡೆತ ತಿನ್ನುತ್ತಲೇ ಇದ್ದಾರೆ. ಪದೇ ಪದೇ ಟೀಕೆಗೆ ಗುರಿಯಾಗ್ತಲೇ ಇದ್ದಾರೆ. ಈ ಬಾರಿಯ IPL ನಲ್ಲಿ ಪಾಂಡ್ಯ ಒಳ್ಳೆ ಪ್ರದರ್ಶನ ನೀಡಿಲ್ಲ. ಈಗ T20 ವಿಶ್ವಕಪ್ಗೆ ತಯಾರಿ ನಡೆಸ್ತಿರುವ ಹೊತ್ತಲ್ಲೇ ಪಾಂಡ್ಯಗೆ ಮತ್ತೊಂದು ಸಂಕಷ್ಟ ಎದುರಾಗಿದೆ. ಪಾಂಡ್ಯ ದಾಂಪತ್ಯ ಜೀವನದಲ್ಲಿ ಬಿರುಕು ಮೂಡಿದೆ ಅನ್ನೋ ಸುದ್ದಿ ಹರಿದಾಡ್ತಾ ಇದೆ. ಇದರ ಸೂಚನೆ ಎಂಬಂತೆ ನತಾಶಾ ಇತ್ತೀಚೆಗೆ ತನ್ನ ಇನ್ಸ್ಟಾಗ್ರಾಮ್ ಖಾತೆಯಿಂದ ಪಾಂಡ್ಯ ಹೆಸರನ್ನ ತೆಗೆದುಹಾಕಿದ್ರು. ಇದಾದ ಬಳಿಕ ಇಬ್ಬರು ತಮ್ಮ ಫೋಟೋಗಳನ್ನ ಎಲ್ಲೂ ಕೂಡ ಶೇರ್ ಮಾಡಿಲ್ಲ. ಅದರಲ್ಲೂ ಮಾರ್ಚ್ 4ನೇ ತಾರೀಕು ನತಾಶಾ ಅವರ ಬರ್ತ್ಡೇ ಇತ್ತು. ಅಂದು ಹಾರ್ದಿಕ್ ಹೆಂಡತಿಗೆ ಒಂದು ಸ್ಟೇಟಸ್ ಹಾಕಿ ಕೂಡ ವಿಶ್ ಮಾಡಿಲ್ಲ. ಇತ್ತೀಚೆಗೆ ಈ ಬಗ್ಗೆ ಮೀಡಿಯಾದವರು ಪ್ರಶ್ನೆ ಮಾಡಿದಾಗ್ಲೂ ನತಾಶಾ ಯಾವುದೇ ರೀತಿಯ ರಿಯಾಕ್ಟ್ ಮಾಡಿರಲಿಲ್ಲ. ಹೀಗಾಗಿ ಪಾಂಡ್ಯ ದಂಪತಿ ಡಿವೋರ್ಸ್ ಪಕ್ಕ ಅಂತ ಫ್ಯಾನ್ಸ್ ಮಾತಾಡ್ಕೊಳ್ತಿದ್ದಾರೆ. ಅಷ್ಟೇ ಅಲ್ಲ, ಪಾಂಡ್ಯ ತಮ್ಮ ಪತ್ನಿಯಿಂದ ಡಿವೋರ್ಸ್ ಪಡೆದ್ರೆ ಜೀವನಾಂಶ ನೀಡಬೇಕು. ಆಗ ಹೆಂಡತಿಗೆ ಜೀವನಾಂಶ ಅಂತ 70% ಆಸ್ತಿ ಕೊಡಬೇಕಾಗುತ್ತೆ ಅಂತ ಹೇಳಲಾಗ್ತಿದೆ. ಇದರ ಬೆನ್ನಲ್ಲೇ ನತಾಶಾ ಹಿನ್ನೆಲೆ ಏನು, ಎಷ್ಟು ಕೋಟಿ ಒಡತಿ ಅನ್ನೋ ಬಗ್ಗೆ ಫ್ಯಾನ್ಸ್ ಹುಡುಕಾಟ ಶುರು ಮಾಡಿದ್ದಾರೆ. ಮಾರ್ಚ್ 4, 1992ರಂದು ಜನಿಸಿದ ನತಾಶಾ ಸೆರ್ಬಿಯಾ ಮೂಲದವರು. ಸೆರ್ಬಿಯಾದಲ್ಲಿ ಮಾಡೆಲಿಂಗ್ ಕ್ಷೇತ್ರದಲ್ಲಿ ಗುರುತಿಸಿಕೊಂಡಿದ್ದ ನತಾಶಾ 2012ಕ್ಕೆ ಭಾರತಕ್ಕೆ ಬಂದಿದ್ರು. ಬಳಿಕ ಈ ಬ್ಯೂಟಿ ಇಂಡಿಯನ್ ರ್ಯಾಪರ್ ಬಾದ್ಶಾಹ ಅವರ ಮ್ಯೂಸಿಕ್ ವಿಡಿಯೋ ಆಲ್ಬಂನಲ್ಲಿ ಹೆಜ್ಜೆ ಹಾಕೋ ಮೂಲಕ ಪ್ರಖ್ಯಾತಿ ಗಳಿಸಿದ್ರು. ಹಲವು ರಿಯಾಲಿಟಿ ಶೋಗಳಲ್ಲಿ ಭಾಗವಹಿಸಿರುವ ನತಾಶಾ ಕೆಲ ಚಿತ್ರಗಳಲ್ಲೂ ಅಭಿನಯಿಸಿದ್ದಾರೆ. ನತಾಶಾ ಅವರು ಮೊದಲಿಗೆ ಪ್ರಕಾಶ್ ಝಾ ಅವರ ಸತ್ಯಾಗ್ರಹ ಸಿನಿಮಾದಲ್ಲಿ ಆಯೋಜಿ ಎಂಬ ಹಾಡೊಂದರಲ್ಲಿ ಕಾಣಿಸಿಕೊಂಡಿದ್ರು. ಇದಾದ ಬೆನ್ನಲ್ಲೇ ಸಲ್ಮಾನ್ ಖಾನ್ ನಡೆಸಿಕೊಡುವ ಬಿಗ್ ಬಾಸ್ 8ನೇ ಆವೃತ್ತಿಯಲ್ಲಿ ಕಾಣಿಸಿಕೊಂಡ್ರು. ಬಳಿಕ ಫರ್ಕಿ ರಿಟರ್ನ್ಸ್ ನ ಮೆಹಬೂಬಾ, ಡ್ಯಾಡಿ ಸಿನಿಮಾದ ಜಿಂದಗಿ ಮೇರಿ ಡ್ಯಾನ್ಸ್ ಮತ್ತು ಫ್ರೈಡೆ ಚಿತ್ರದ ಹಾಡುಗಳಲ್ಲಿ ನತಾಶಾ ಹೆಜ್ಜೆ ಹಾಕಿದ್ರು. ಇತ್ತೀಚೆಗೆ ಇಮ್ರಾನ್ ಹಶ್ಮಿ ಅವರ ದಿ ಬಾಡಿ ಚಿತ್ರದ ಝಲಕ್ ದಿಕ್ಲಾಜಾ ಹೊಸ ಅವತರಣಿಕೆಯ ಹಾಡಿನಲ್ಲೂ ಕಾಣಿಸಿಕೊಂಡಿದ್ದಾರೆ. ಇದಕ್ಕೂ ಮುನ್ನ 2019ರ ನಾಚ್ ಪೇಲಿಯೆ 9 ರಿಯಾಲಿಟಿ ಶೋನಲ್ಲಿಯೂ ಭಾಗವಹಿಸಿದ್ರು. ಇದರಲ್ಲಿ 3ನೇ ರನ್ನರ್ ಅಪ್ ಆಗಿದ್ರು. ಇನ್ನು ನತಾಶಾ ಸ್ಯಾಂಡಲ್ವುಡ್ ನಲ್ಲೂ ಸೊಂಟ ಬಳುಕಿಸಿದ್ದಾರೆ. ನಟ ದುನಿಯಾ ವಿಜಯ್ ಅಭಿನಯದ ಯೋಗರಾಜ್ ಭಟ್ ನಿರ್ದೇಶನದ ದನಕಾಯೋನು ಚಿತ್ರದಲ್ಲಿ ನತಾಶಾ ಹಾಡೊಂದಕ್ಕೆ ಡ್ಯಾನ್ಸ್ ಮಾಡಿದ್ರು. ಸಿನಿಮಾ ರಂಗ, ಮಾಡೆಲಿಂಗ್ ಮಾತ್ರವಲ್ಲದೆ ನತಾಶಾ ಜಾಹೀರಾತುಗಳ ಮೂಲಕವೂ ಆದಾಯ ಗಳಿಸ್ತಿದ್ದಾರೆ. ಇವರ ಆಸ್ತಿ 20 ಕೋಟಿಗೂ ಹೆಚ್ಚಿದೆ ಅಂತ ಹೇಳಲಾಗ್ತಿದೆ. ನತಾಶಾ ಪಾಂಡ್ಯ ನಿಜವಾಗಿಯೂ ಡಿವೋರ್ಸ್ ಪಡಿತಾ ಇದ್ದಾರಾ, ಪಾಂಡ್ಯ ಆಸ್ತಿ ನತಾಶಾಗೆ ಹೋಗುತ್ತಾ ಅಂತ ಇವರಿಬ್ರು ಹೇಳಿಕೆ ನೀಡಿದ ಮೇಲೆ ಗೊತ್ತಾಗಲಿದೆ. ನಮಸ್ಕಾರ.